ಇವತ್ತಿನ ದಿನ ಕಾಂಗ್ರೆಸ್ ವತಿಯಿಂದ ಇವತ್ತಿನ ದಿನ ನಾವು ಚಳುವಳಿ ನಂಬ್ಕೊಂಡಿದ್ದೀವಿ ಮತ್ತು ಘೋಷಣೆಗಳು ನಂಬ್ಕೊಂಡಿದ್ದೀವಿ. ಏನು ಘೋಷಣೆಗಳು? ಇವತ್ತು ನಮ್ಗೆ ಅನ್ಯಾಯ ಆಗ್ತಾ ಇದೆ. ಇದೇ 16 ವರ್ಷಗಳಿಂದ ಇವತ್ತು ನೆಲೆಗುದ್ದಿಗೆ ಬಿದ್ದಿದೆ ಮೇಕೆದಾಟು ಯೋಜನೆ. ಇವತ್ತಿನ ತನಕನೂ ನರೇಂದ್ರ ಮೋದಿಯವರು 2 ಸಲ ಪ್ರಧಾನಮಂತ್ರಿಯಾಗಿ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಿದ್ದಾರೆ. ಆದ್ರೂ ಈ ತಮಿಳುನಾಡು ಮತ್ತು ಕರ್ನಾಟಕನ CMಗಳನ್ನ ಕೂರಿಸಿ ಒಂದು ಜೋಡಣೆಗೆ ಒಂದು ಸಮಮತಿಯಾಗಿ ಅವ್ರನ್ನ ಸಂಧಾನ ಮಾಡೋಕ್ಕೆ ವಿಫಲರಾಗಿದ್ದಾರೆ ಇವತ್ತಿನ ದಿನ. ಇದು ನಮಗೆ ತುಂಬಲಾರದ ನಷ್ಟ ಆಗ್ತಾ ಇದೆ. ನಮ್ಗೆ ಏನು ನಷ್ಟ ಆಗ್ತಿದೆ? ರೈತರಿಗೆ ನಮಗೆ ರೈತರು ಉಳಿಸ್ಬೇಕು ಅಂತೀವಿ. ರೈತರು ಉಳಿಸ್ತಾ ಇಲ್ಲ, ರೈತರು ಸಾಯಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಇಲ್ಲಿ ಮಲಧಾರಣೆ ತೋರಿಸ್ತಾ ಇದ್ದಾರೆ. ಏನ್ ಮಲಧಾರಣೆ ತೋರಿಸ್ತಿದ್ದಾರೆ? ಇಲ್ಲಿ ತಮಿಳುನಾಡು ಮತ್ತೆ ಕರ್ನಾಟಕ ಒಂದಾದ್ರೆ ತಾನೇ ನಮ್ಗೆ ಕೆಲವೊಂದು ಯೋಜನೆಗಳು ಅನುಷ್ಠಾನಕ್ಕೆ ಬರೋದು. ಆ ಯೋಜನೆಗಳನ್ನ ಅನುಷ್ಠಾನಕ್ಕೇನೆ ಬಿಡ್ತಾ ಇಲ್ಲ. ಏನಕ್ಕೆ ಬಿಡ್ತಾ ಇಲ್ಲ? ಇದಕ್ಕೆ ತಮಿಳುನಾಡಲ್ಲಿ ಪ್ರಾದೇಶಿಕ ಪಕ್ಷ ಇದೆ, ನಮ್ಮ ಕರ್ನಾಟಕದಲ್ಲಿ ರಾಷ್ಟ್ರೀಯ ಪಕ್ಷ ಇದೆ. ಯಾಕೆ ಜೋಡಣೆಗೆ ಮಾಡಕ್ಕೆ ಇಷ್ಟ ಆಗ್ತಾ ಇಲ್ಲ? ಇವ್ರು ಒಂದಾದ್ರೆ ನಾವುಗಳು ಕೂಗ್ಬಿಡ್ತೀವಿ, ಇವರು ಬಲಶಕ್ತಿ ಆಗ್ತಾರೆ. ಅದರಿಂದ ನಮಗೆ ಇವರು ಬೇರೆ ಬೇರೆ ಆಗೇ ಇರಬೇಕು, ಜನಗಳು ಇದೇ ತರ ಒದ್ದಾಡ್ಕೊಂಡು ಸಾಯ್ಲಿ ಅನ್ನೋ ಮನಧೋರಣೆಯನ್ನು ಪ್ರಧಾನಮಂತ್ರಿಯವರು ಇದುವರೆಗೂ ಒಂದು ಸಂಧಾನನೂ ಸಮೇತ ಮಾಡಿಲ್ಲ, ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ. ಇದಕ್ಕೆ ಸಾರ್ವಜನಿಕವಾಗಿ ನಾನು ಕೇಳೋ ಪ್ರಶ್ನೆ ಒಂದೇ, ಏನಕ್ಕೆ ನೀವು ಪತ್ರಿಕಾಗೋಷ್ಠಿ ಮಾಡಲ್ಲ? ತಮಿಳುನಾಡು ಮತ್ತೆ ಕರ್ನಾಟಕನ ಮುಖ್ಯಮಂತ್ರಿಗಳು ಕರೆಸಿ ಸಂಧಾನ ಯಾಕೆ ಮಾಡಲ್ಲ? ಅಮಿತ್ ಶಾ ಅವರು ಮತ್ತೆ ನರೇಂದ್ರ ಮೋದಿ ಅವರು. ಇದನ್ನ ನೀವು ಮೈಸೂರಿಗೆ ಬರ್ತಾ ಇದ್ದೀರಾ ನಾಳೆ, ದಯಮಾಡಿ ಪತ್ರಕರ್ತರಲ್ಲಿ ಮನವಿ, ಇದನ್ನ ನೀವು ಉಚ್ಚಾರಣೆ ಮಾಡಬೇಕು ದಯಮಾಡಿ. ಯಾಕೆ ಅಂದ್ರೆ ಕುಡಿಯೋ ನೀರು ಇವತ್ತಿನ ದಿನ ಒಂದೊಂದು ದನಿಗೂ ಬಹಳ ಕಷ್ಟಪಡ್ತಿದ್ದಾರೆ. ಇವತ್ತು ನಮಗೆ ಅನ್ಯಾಯ ಆಗ್ತಿರೋದು ಬರೀ ಸರ್ಕಾರದಿಂದ ಮಾತ್ರ, ಕೇಂದ್ರ ಸರ್ಕಾರದಿಂದ, ನಮ್ಗೆ ಯೋಜನೆಗಳಿಂದಲ್ಲ. ಯೋಜನೆಗಳು ನಾವೇ ಪಡ್ಕೋಬಹುದು. ಆ ಯೋಜನೆಗಳನ್ನು ಪಡ್ಕೋಬೇಕು ಆದ್ರೆ ಶಿಫಾರಸ್ ಆಗ್ಬೇಕು, ರಾಜ್ಯಪಾಲರು ಅಂಕಿತ ಆಗ್ಬೇಕು. ಈ ರಾಜ್ಯಪಾಲರು ಯಾಕೆ ಕೂತಿದ್ದಾರೆ? ನಮ್ಮ ರಾಜ್ಯಪಾಲರು ಇದನ್ನೆಲ್ಲ ಅರ್ಥಕೊಂಡು ಇವತ್ತಿನ ಯೋಜನೆಗಳಿಗೆ ಅಂಕಿತ ಆಡಿ ಮುಂದೆ ಆದ್ರೂ ಸಹಬಾಳ್ವೆಯಿಂದ ಹೋಗ್ಲಿ ಅನ್ನೋದನ್ನ ನಾವು ಇಚ್ಛಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದೇ ತರ ಆದಾಗ ನಾವು ಬೀದಿಗಿಳಿದಿ ಮತ್ತೆ ಮೈಸೂರಿಂದ ಬೆಂಗಳೂರು ತನಕ ರಸ್ತೆ ಚಳವಳಿ ಮಾಡಬೇಕು ಅಂತ ಹಮ್ಮಿಕೊಳ್ಳಕ್ಕೆ ನಾವು ಎಲ್ಲ ನಮ್ಮ MLAಗಳು ಮತ್ತೆ MP ಹತ್ರ ಮಾತಾಡ್ಕೊಂಡು ಮುಂದಿನ ನಿರ್ಧಾರನ ತೆಗೆದುಕೊಳ್ತಿದೀವಿ. ಈ ಸಂದರ್ಭದಲ್ಲಿ ಕಿಚ್ಚೆ ಪಡ್ತಾ ಆಗ್ತಾನೆ ಇಲ್ಲ. ಅಂಕಿತ ಹಾಕಕ್ಕೆ ರಾಜ್ಯಪಾಲರು ಕೇಂದ್ರ ಸರ್ಕಾರದವರು ಸ್ವಾಮಿ, ನಮ್ ಸರ್ಕಾರದವ್ರು ಅಲ್ಲ, ಅವರು ಕೇಂದ್ರ ಸರ್ಕಾರದವರು. ಮನಧೋರಣೆ ತೋರಿಸ್ತಾ ಇದಾರೆ ಅವರು. ನೋಡಿ, ಸಂಪುಟ ರಚನೆ ಮಾಡ್ತೀನಿ ಅಂದ್ರೆ 3 ದಿನ ಓಡೋಗ್ತಾರೆ, ಸಿಗದೇ ಇಲ್ಲ. ಇನ್ನ DK ಶಿವಕುಮಾರ್ ಅವರು ಪದಗ್ರಹಣ ಆಗ್ಬೇಕು ಮುಖ್ಯಮಂತ್ರಿಗೆ ಅಂದ್ರೆ ಯಾರೋ ಅಲ್ಲಿ ಸಾವು ನೋವು ಆಗಿದೆ ನಮ್ಮ ಕುಟುಂಬದಲ್ಲಿ ಅಂತ ಆಗ್ಲೇ ಹಾರಿರ್ತಾರೆ. ಈ ತರ ಸಣ್ಣ ಸಣ್ಣ ತಪ್ಪುಗಳನ್ನ ಇಟ್ಕೊಂಡು ಇವರು ಮಾಡ್ತಾ ಇದಾರೆ. ಇಲ್ಲಿ ರಾಜ್ಯಪಾಲರುಗಳು ಏನಕ್ಕೆ ಸಮಾನತೆ ಕಾಣ್ತಾ ಇಲ್ಲ? ನಮ್ಗೆ ಸಮಾನತೆ ಕಾಣ್ಬೇಕು, ಎಲ್ಲರೂ ಒಂದೇ. ನಮ್ಗೆ ಸರ್ಕಾರ ಒಂದೇನೆ, ಕೇಂದ್ರ ಸರ್ಕಾರ. ಇವತ್ತು ಸಮಾನತೆ ಕಂಡ್ರೆ ರಾಜ್ಯ, ಎಲ್ಲ ರಾಜ್ಯಗಳು ಅನುಗುಣವಾಗಿರ್ತವೆ. ಸಮಾನತೆನೇ ಇಲ್ಲ ಅಂದ್ರೆ ಯಾವ ರಾಜ್ಯದಲ್ಲಿ ಶೂನ್ಯ ಕೇಂದ್ರ ಸರ್ಕಾರದ ಸಾಧನೆಗಳು. ಅದರಿಂದ ದಯಮಾಡಿ ನರೇಂದ್ರ ಮೋದಿ ಜಿ ಅವ್ರಿಗೆ ಹೇಳ್ತಿರೋದು ಒಂದೇ ಮಾತು, ತಮಿಳುನಾಡು ಮತ್ತೆ ಕರ್ನಾಟಕ CMಗಳನ್ನ ಕೂರಿಸಿ ಜಂಟಿ ಸಭೆ ಮಾಡಿಸಿ ಇದಕ್ಕೊಂದು ಪರಿಹಾರನ ಒಂದು ಸೂಚನೆ ಮಾಡಿ. ಪಾಪ ಅಣ್ಣಾಮಲೈನೂ ದಾರಿ ತಪ್ಪಿಸ್ಬಿಟ್ಟಿ, ಅಣ್ಣಾಮಲೈನೂ ಕಳಿಸ್ಬಿಟ್ರಿ. ಎಂತ ಪೋಸ್ಟಲ್ ಇದ್ರು ಅಣ್ಣಾಮಲೈ, ಅವರು ದಾರಿ ತಪ್ಪಿಸಿ ತಮಿಳ್ನಾಡಲ್ಲಿ ಹೋಗ್ಸ್ಬಿಡ್ರಿ. ತಮಿಳ್ನಾಡಿಗಾದ್ರೂ ಕರ್ನಾಟಕಕ್ಕಾದ್ರೂ ಒಂದ್ ಮಾಡಿ ಜನಗಳು ನಿಮ್ಮನ್ನ ಈಗ್ಲಾರು ಮೆತ್ತಾರೆ. ಯಾಕೆಂದ್ರೆ ನೀಟ್ ಪರೀಕ್ಷೆಯಲ್ಲಾದ್ರೂ ಅನ್ಯಾಯ ಆಯ್ತು, ಮಕ್ಳುಗಳು ಎಷ್ಟೋ ಜನ ಸತ್ರು, ಅವ್ರಿಗೂ ಪರಿಹಾರ ಕೊಟ್ಟಿಲ್ಲ. ಇನ್ನು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೀರಾ ಹೊರತು 1 ಕೋಟಿನ ಕೊಟ್ಟು ಇಲ್ಲ. ಈ ಮೂಲಕ ಇಚ್ಛೆ ಪಡ್ತಾ ಇದ್ದೀನಿ, ದಯಮಾಡಿ ನ್ಯಾಯ ಕೊಡಿ ನಮ್ಮ ಕರ್ನಾಟಕಕ್ಕೆ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮೈಸೂರಿಗೆ ಬರ್ತಿರೋ ನರೇಂದ್ರ ಮೋದಿ ಅವರು.